ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಅಂತ ಏನಿಲ್ಲ, ನಾರ್ಮಲಾಗಿ ವೀಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರು, ಫೇಶಿಯಲ್ ಹೇರ್ನ ಯಾವ ರೀತಿ ರಿಮೂವ್ ಮಾಡಬೇಕು, ನಾವು ಆರಾಮಾಗಿ ಮನೇಲಿ ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತದೆ. ಅಯ್ಯೋ, ಫೇಶಿಯಲ್ ಹೇರ್ ರಿಮೂವರ ಆರಾಮಾಗಿ ಮಾಡ್ಕೋಬೋದು, ಅದೇನು ಈಸಿ ಅಂತ ನೀವು ಅಂದ್ಕೋಬೋದು. ಬಟ್ ಅಷ್ಟು ಯಾವುದು ಈಸಿ ಅಲ್ಲ. ಸೊ ನಾವು ಯಾವುದೇ ಮಾಡಿದ್ರು ಕೂಡ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ದಂಗೆ ನಾವು ಮಾಡ್ಕೋಬೇಕು. ಸ್ಕಿನ್ ಅನ್ನೋದು ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ ನಮ್ಮ ಫೇಸಲ್ಲಿ. ಸೊ ಅದಕ್ಕೋಸ್ಕರನೇ ಅದು ಕೂಡ ಟ್ರಿಕ್ಸ್ ಇರುತ್ತೆ, ಇದೇ ರೀತಿ ಮಾಡಬೇಕು ಅನ್ನೋದು. ಬಟ್ ನೀವೇನೋ ಔಟ್ಸೈಡ್ ಹೋಗಿ ಎಲ್ಲ ತಂದು ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಒಂದು ಟ್ರಿಕ್ಸ್ನ ಗೊತ್ತಾಯಿತು ಅಂದರೆ ನೀವು ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮ ಸ್ಕಿನ್ ಎಲ್ಲ ರ್ಯಾಷಸ್ ಆಗಿ ಬ್ಲ್ಯಾಕ್ ಆಗುತ್ತೆ, ಕಲರೆಲ್ಲ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಪಿಂಪಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಕೇರ್ಫುಲ್ಲಾಗಿ ಮುಂಚೆನೇ ಹೇಗೆ ಮಾಡಬೇಕು, ಏನು ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸೊ ನೀವು ನಿಮ್ಮ ಸ್ಕಿನ್ನ ನೀವು ಕಾಪಾಡ್ಕೋಬೋದು. ಸೊ ಅದಕ್ಕೆ ನಾನು ಇವತ್ತು ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಬಟ್ ಏನಂತಂದರೆ ನೀವು ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ. ನಿಮಗೆ ಬೇಜಾರು ಅನ್ನಿಸ್ತಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇನ್ನೊಂದೇನು ಅಂದರೆ, ನಾನು ಫ್ಯಾನ್ ಹಾಕಿದ್ದೀನಿ. ನಿಮಗೆ ನನ್ನ ವಾಯ್ಸ್ ಕೇಳುತ್ತೆ ಇಲ್ಲ ಗೊತ್ತಿಲ್ಲ. ಫ್ಯಾನ್ ಹಾಕಿಲ್ಲ ಅಂದರೆ ನನಗೆ ಇಲ್ಲಿ ಇರೋಕ್ಕಾಗಲ್ಲ, ಯಾಕಂದರೆ ಸಮ್ಮರ್ ಟೈಮು ಬಳ್ಳಾರಿಯಲ್ಲಿ ಬಿಸಿಲು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಫ್ಯಾನ್ ಇಲ್ಲದೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ವಲ್ಪ ನನ್ನ ವಾಯ್ಸ್ ಕೂಡ ಅಷ್ಟು ಕ್ಲಿಯರ್, ಯಾಕಂದರೆ ಗೊತ್ತಾಗಲ್ಲ, ಫ್ಯಾನ್ ಸ್ವಲ್ಪ ಜಾಸ್ತಿ ಇಟ್ಟಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಹಾಕೋ ಚಾನಲ್ಸ್ ವೀಡಿಯೋಸ್ಗಳಿಗೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ. ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮಗೇನು ಯಾವ ಥರದ ವೀಡಿಯೋಸ್ಗಳು ನಿಮಗೇನಾದರೂ ಬೇಕು ಅನಿಸಿದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಆ ಥರದ ವೀಡಿಯೋಸ್ಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗಂತೂ ನನಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಷನ್ನು, ಕ್ಲಾತ್ಸು ಎಲ್ಲ ಏನೇನು ಗೊತ್ತಿದೆ ಅದ್ರ ಬಗ್ಗೆ ನಾನು ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಏನಾದರೂ ಮಿಸ್ಟೇಕ್ ಆಗಿದರೆ ಕ್ಷಮಿಸಿ. ಓಕೆ, ನೆಕ್ಸ್ಟ್ ಇವಾಗ ನಾನು ಏನೆಲ್ಲ ಅಂದರೆ ಈ ಥರ ಸ್ಕಿನ್ ರಿಲೇಟೆಡು, ಹಾಗೆ ಒಂದು ಸ್ವಲ್ಪ ಆನ್ಲೈನಿಂದ ಒಂದು ಸ್ವಲ್ಪ ಪ್ರಾಡಕ್ಟ್ನ ತರಿಸಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನನ್ನ ಸ್ಕಿನ್ದೆಲ್ಲ ನೋಡಿಕೊಂಡು ಆಮೇಲೆ ನಾನು ಏನು ತರಿಸಿದ್ದೀನಿ ಅಂಥೇಳಿ ನೀವು ಕೂಡ ಅಷ್ಟೇ ನೋಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಬನ್ನಿ ಇವಾಗ ನಾನು ಸ್ಟಾರ್ಟ್ ಮಾಡೋಣ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ಕಿನ್ ಕೇರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ನೋಡ್ಕೊಂಬನ್ನಿ. ಫಸ್ಟಿಗೆ ನಾನು ಏನು ಮಾಡ್ತೀನಿ, ನಿಮ್ಮ ಹತ್ರ ಆಲೋವೆರಾ ಜೆಲ್ ಇತ್ತಂದರೆ ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಪ್ಪ ಅಂದರೆ ಮನೆಯಲ್ಲಿ ನಿಮಗೆ ಗಿಡ ಇತ್ತು, ಆಲೋವೆರಾ ಗಿಡ ಇತ್ತು ಅಂತಂದರೆ ಸೊ ನೀವು ಆಲೋವೆರಾ ಗಿಡನ ಕಟ್ ಮಾಡ್ಕೊಂಬಂದು ಇದರಿಂದ ನೀವು ಹೇರ್ನ ರಿಮೂವ್ ಮಾಡ್ಕೋಬೋದು. ಯಾವುದೇ ರೀತಿ ನಿಮಗೆ ಇರಿಟೇಷನ್ ಆಗೋದಿಲ್ಲ, ಸ್ಕಿನ್ನು ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು, ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಇದನ್ನು ನಾನು ಒಂದು ಸೈಡ್ ಮಾತ್ರ ಅಪ್ಲೈ ಮಾಡ್ಕೊತೀನಿ. ಸೊ ಯಾಕಂದರೆ ಫುಲ್ ಎಲ್ಲ ಅಪ್ಲೈ ಮಾಡಿ ನಾನು ಒಂದು ಸೈಡ್ ತೆಗಿಯೋಷ್ಟೊತ್ತಿಗೆ ಎಲ್ಲ ಕಡೆ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಒಂದು ಸೈಡ್ ಎಲ್ಲ ಅಪ್ಲೈ ಮಾಡಿ ನಾನು ಅದನ್ನು ಹೇರ್ ರಿಮೂವ್ ಮಾಡ್ಕೊತೀನಿ. ಆ್ಯಕ್ಚುಲಿ ನೀವು ಯಾವುದು ಈ ಆಲೋವೆರಾ ಜೆಲ್ ಅಪ್ಲೈ ಮಾಡಿದಂಗೆ ಡ್ರೈ ಸ್ಕಿನ್ನಿಗೆ ಅದೇ ರೀತಿ ನೀವು ಡೈರೆಕ್ಟಾಗಿ ಹೇರ್ನ ರಿಮೂವ್ ಮಾಡಬಾರ್ದು. ಇವಾಗ ನಾವು ಇವಾಗ ರಿಮೂವ್ ಮಾಡಬೇಕಲ್ವ ಹೇರ್ಸು. ಸೊ ಇವಾಗ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಅಡ್ಡವಾಗಿ ಮಾಡಬಾರ್ದು. ಈ ರೀತಿ ಮೇಲಿಂದ ಕೆಳಗಡೆ ಬರಬೇಕು, ಕೆಳಗಿಂದ ಮೇಲೆ ಹೋಗಬಾರ್ದು, ಮೇಲಿಂದ ಕೆಳಗಡೆ ನಾವು ಮಾಡ್ಕೋಬೇಕು. ಇಲ್ಲಾಂದರೆ ಕೆಳಗಿಂದ ಮೇಲೆ ಹೋಗಿರಂದರೆ ನಿಮಗೆ ಹೇರ್ಸು ಸೊ ನಿಮಗೆ ರಫ್ ಆಗುತ್ತೆ, ಆಮೇಲೆ ಹೇರ್ಸ್ ಗ್ರೋನು ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಈ ರೀತಿ ಮೇಲಿಂದ ಕೆಳಗೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಏನು ಡ್ಯಾಮೇಜ್ ಆಗೋಲ್ಲ, ಹಾಗೆ ಇರಿಟೇಟನ್ಸ್ ಎಲ್ಲ ಕೆಂಪು ರ್ಯಾಡಿಶ್ ಎಲ್ಲ ಆಗೋದಿಲ್ಲ, ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೇಲಿಂದ ಕೆಳಗಡೆ ಮಾಡ್ಕೋಬೇಕು. ಸೊ ಫಸ್ಟು ಆಲೋವೆರಾ ಜೆಲ್ ಅಪ್ಲೈ ಮಾಡಿಕೊಂಡೇ ನೀವು ಮಾಡ್ಕೋಬೇಕು. ಡ್ರೈಯಲ್ಲಿ ಅದೇ ರೀತಿ ಡೈರೆಕ್ಟಾಗಿ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅದಕ್ಕೆ ಫಸ್ಟ್ ನೀವು ಆಲೋವೆರಾ ಜೆಲ್ ಅಪ್ಲೈ ಮಾಡಿ ಹೇರ್ನ ರಿಮೂವ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಅಪ್ಪರ್ ಲಿಪ್ದು ನೋಡಿ, ಒಳಗಡೆ ನಾಲಿಗೆನ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಹೇರ್ನ ರಿಮೂವ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಸೊ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗೋ ಸಾಧ್ಯತೆ ಭಾಳನೇ ಹೆಚ್ಚು, ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಒಬ್ಬೊಬ್ರದ್ದು. ಸೊ ನಿಮಗೆ ಸ್ಕಿನ್ ಎಲ್ಲ ಅಲರ್ಜಿ ಆಗಿ ರೆಡ್ನೆಸ್ ಆಗಿಬಿಡುತ್ತೆ, ಆಮೇಲೆ ಸ್ಕಿನ್ನೆಲ್ಲ ಇರಿಟೇಟ್ ಆಗಿಬಿಡುತ್ತೆ, ಬ್ಲ್ಯಾಕ್ ಕಲರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ನೋಡಿ ಇವಾಗ ಅದೆಲ್ಲ ಹೇರೆಲ್ಲ ರಿಮೂವ್ ಮಾಡಿದ್ಮೇಲೆ ನೀವು ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗೋದಿಲ್ಲ. ಸೊ ನಿಮ್ಮ ಸ್ಕಿನ್ನ ನಿಮಗೆ
ಚೆನ್ನಾಗಿ ಇಟ್ಕೊಳೋಕ್ಕೆ ನಿಮಗೆ ಆಲೋವೆರಾ ಜೆಲ್ ಹೆಲ್ಪ್ ಮಾಡುತ್ತೆ. ಒಂದು ಡ್ರೈ ಇದ್ದರೆ ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ನು. ನೆಕ್ಸ್ಟ್ ಈ ಸೈಡ್ನ ನಾನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಆಲೋವೆರಾ ಜೆಲ್ನ. ಸೊ ಈ ಸೈಡು ಭಾಗ, ಈ ಕಡೆ ಭಾಗ ನಾನು ಇವಾಗ ಹೇರ್ನ ರಿಮೂವ್ ಮಾಡ್ತೀನಿ, ಫೇಶಿಯಲ್ ಹೇರ್ನ. ಸೊ ನೋಡಿ ಈ ರೀತಿ ಮಾಡಬೇಕು, ಮೇಲಿಂದ ಕೆಳಗಡೆ ಮಾಡಬೇಕು ನಾವು ಯಾವಾಗಲೂ. ಸೊ ಕೆಳಗಿಂದ ಮೇಲೆ ಅಂತೂ ಮಾಡೋಕ್ಕೆ ಹೋಗಬೇಡಿ ನೀವು, ಇಲ್ಲಾಂದರೆ ಭಾಳ ಇಲ್ಲಾಂದರೆ ನಿಮ್ಮ ಸ್ಕಿನ್ನೆಲ್ಲ ಕೆಟ್ಟೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಮೇಲಿಂದ ಕೆಳಗಡೆ ಮಾಡಬೇಕು ನಾವು ಯಾವಾಗಲೂ, ಓಕೆನಾ. ಏಕೆಂದರೆ ನಮ್ಮ ಫೇಸಲ್ಲಿ ಬಂದುಬಿಟ್ಟು ನಮ್ಮ ಸ್ಕಿನ್ನು ಭಾಳನೇ ಸೆನ್ಸಿಟಿವ್ ಇರುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ಸ್ಕಿನ್ ಬೇರೆ ಆಗಿರುತ್ತೆ, ನಿಮ್ಮ ಫೇಸಲ್ಲಿ ಸ್ಕಿನ್ ಇರೋರು ಬೇರೆ ಇರುತ್ತೆ. ಜಾಸ್ತಿ ನಮ್ಮದೇನು ಹೇರ್ಸು ಜಾಸ್ತಿ ಬರಲ್ಲ ಫೇಸಿಗೆ. ಸೊ ಸಣ್ಣ ಸಣ್ಣ ಸ್ಮಾಲ್ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟಿಂದ ಜಾಸ್ತಿ ಏನು ಗ್ರೋ ಆಗೋಲ್ಲ ಫೇಸಲ್ಲಿ. ಸೊ ಯಾಕೆ ಗ್ರೋ ಆಗೋಲ್ಲ ಅಂತಂದರೆ ನಾನು ಅವಾಗವಾಗ ಮನೆಯಲ್ಲಿ ಏನಾದರೂ ಯೂಸ್ ಮಾಡ್ತಾನೆ ಇರ್ತೀನಿ, ಹಾಗಾಗಿ ಹೇರ್ಸ್ ಬಿಡೋಕ್ಕೆ ಚಾನ್ಸಸ್ ಕೊಡೋದಿಲ್ಲ. ನೆಕ್ಸ್ಟ್ ಇವಾಗ ಫೋರ್ಹೆಡ್ನ ನಾನು ಮಾಡ್ಕೊತಾ ಇದ್ದೀನಿ. ಸೊ ಹಣೆಗೆ ಸೊ ಅಲ್ಲಿ ಆಲೋವೆರಾ ಜೆಲ್ ಅಪ್ಲೈ ಮಾಡಿ ಇವಾಗ ಮೇಲೆ ಸೊ ಹೇರ್ನ ರಿಮೂವ್ ಮಾಡ್ತಾಯಿದ್ದೀನಿ ನಾನು. ಐಬ್ರೋದೇನೂ ಮುಟ್ಟಕ್ಕೆ ಹೋಗಲ್ಲ ನಾನಲ್ಲಿ. ಸೊ ಯಾಕಂದ್ರೆ ನಾನು ಐಬ್ರೋ ನಂದು ಕರೆಕ್ಟಾಗಿದೆ, ಜಾಸ್ತಿ ನಾನು ಐಬ್ರೋ ಏನು ಮಾಡ್ಸೋಕ್ಕೆ ಹೋಗೋದಿಲ್ಲ. ಸೊ ಜಾಸ್ತಿ ಗ್ರೋ ಆಗಿದೆ ಅಂದರೆ ಮಾತ್ರ ನಾನು ಮಾಡ್ಕೊತೀನಿ, ಇಲ್ಲಾಂದರೆ ಪಾರ್ಲರಿಗೆ ಹೋಗ್ತೀನಿ ಅಷ್ಟೇ. ಇವಾಗ ನೋಡಿರಿ, ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಸ್ಕಿನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ. ಅವಾಗೆ ಇವಾಗ ಎಷ್ಟೇ ಸ್ವಲ್ಪ ಫೇಸ್ ಇದಾಯ್ತಲ್ವ. ಸೊ ನೆಕ್ಸ್ಟ್ ನೀವೆಲ್ಲ ಇದೆಲ್ಲ ಆದಮೇಲೆ ಆಲೋವೆರಾನ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ಮಾಡ್ಕೋಬೇಕು. ಅವಾಗ ನಿಮ್ಮ ಸ್ಕಿನ್ನಿಗೆ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಈ ರೀತಿ ಮಾಡಿ ಬಿಟ್ಬಿಡ್ತೀನಿ ಒಂದು ಸ್ವಲ್ಪ ತರ. ಇಷ್ಟೇ ಟೈಮ್ ಬಿಡಬೇಕು ಅಂತ ಏನಿಲ್ಲ, ನೀವು ಎಷ್ಟೊತ್ತಾದರೂ ಬಿಡ್ಬೋದಾಗಿ, ಏನು ಸಮಸ್ಯೆ ಇಲ್ಲ. ಇನ್ನೂ ಭಾಳ ಚೆನ್ನಾಗಿ ನಾವು ಎಷ್ಟು ಬಿಡ್ತೀವಿ ನಮ್ಮ ಸ್ಕಿನ್ ಮೇಲೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಹೈಡ್ರೇಟ್ ಆಗುತ್ತೆ ಸ್ಕಿನ್ ಕೂಡ ಅಷ್ಟೇ. ನಿಮಗೆ ಏನೇ ರೀತಿ ಪಿಂಪಲ್ಸ್ ಆಗಲಿ, ಅದು ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ ಏನೇ ಎಲ್ಲ ಇದಾಗುತ್ತೆ. ಸ್ಕಿನ್ ಮಾತ್ರ ಭಾಳನೇ ಚೆನ್ನಾಗಾಗುತ್ತೆ. ಒಂಥರ ಕ್ಲಿಯರ್ ಸ್ಕಿನ್ ಕೊಡುತ್ತೆ, ಹಾಗೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯದು ಆಲೋವೆರಾ. ಓಕೆ, ನೀವು ಬೇಕಿದ್ರೆ ಆಲೋವೆರಾ ಗಿಡ ಇಲ್ಲಾಂದರೆ ನೀವು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು, ಸಿಗ್ತವೆ. ಬಟ್ ಕೆಮಿಕಲ್ಸು ಯೂಸ್ ಮಾಡಿರ್ತಾರೆ, ಬಟ್ ನೋಡಿ ತೊಗೊಳ್ಳಿ. ನೋಡಿದ್ರಲ್ವ, ಈ ರೀತಿ ಮಾಡಿ ನಾನು ಬಿಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ವಾಹ್, ಒಂದು ನಿಮಿಷ. ಸೊ ಹೇರ್ಸ್ ಎಲ್ಲ ಈ ರೀತಿ ಕಟ್ಕೊಂಡೆ, ಯಾಕಂದರೆ ಅಡ್ಡ ಬರ್ತಾಯಿದೆ, ಅಸಲು ಇನ್ನೂ ಆಗ್ತಾಯಿಲ್ಲ. ಸೊ ಇನ್ನೊಂದು ಏನು ಗೊತ್ತಾ ನಿಮಗೆ, ಇದೆಲ್ಲ ಚೆನ್ನಾಗಿ ಡ್ರೈ ಆಗಲಿ. ಏನಿಲ್ಲ, ಇದು ಇಷ್ಟೇ. ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಎಲ್ಲ ಮಾಡೋತ್ತಾದ್ಮೇಲೆ ಒಂದು ಸ್ವಲ್ಪ ಮಾಮೂಲಿ ವಾಟರಿಂದ ನಾನು ವಾಶ್ ಮಾಡ್ಕೊತೀನಿ. ಏನಿಲ್ಲ, ಇಷ್ಟೇ ಮಾಡಿಕೊಂಡು ನಿಮ್ಮ ಸ್ಕಿನ್ಗೆ ಏನಾದರೂ ಫೇಸ್ ಪ್ಯಾಕು ಅಂಥದ್ದೆಲ್ಲ ಹಾಕೋಬೋದು. ಸೊ ಅದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ಇಷ್ಟ ಆಗೋತ್ತಿಗೆ ನಾನು ಇವತ್ತು ಆನ್ಲೈನಲ್ಲಿ ಏನು ಆರ್ಡ್ರ್ ಮಾಡಿದ್ದೆ, ಅದು ಏನು ಬಂದಿದೆ ಅಂತ ಚೆಕ್ ಮಾಡೋಣ, ಅದನ್ನು ತೋರಿಸ್ತೀನಿ ಏನೇನಂತ. ನೋಡೋಣ. ಇದು ಆ್ಯಕ್ಚುಲಿ ಇನ್ನೂ ಓಪನ್ ಕೂಡ ಮಾಡಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ತರಿಸಿರೋದು. ಸೊ ನಾನು ಸ್ಕಿನ್ಗೆ ಏನಾದರೂ ಮಾಡ್ತಾನೆ ಇರ್ತೀನಿ, ಬಟ್ ಮನೇಲಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಕೇರ್ ಮಾಡೋದು ಜಾಸ್ತಿ ಹೇರ್ಗೆ. ಅದರಲ್ಲಿ ಇವತ್ತು ಇದು ಡಾಕ್ಟರ್ ಸಜೆಷನಿಂದ ತೊಗೊಂಡಿರೋದು. ನೋಡೋಣ ಚೆನ್ನಾಗಿದೆ ಅಂತೇಳಿ ಆರ್ಡ್ರ್ ಮಾಡಿದೆ, ಬಂದಿದೆ ಇವತ್ತು. ಸೊ ಅದು ಯಾವ ರೀತಿ ಇದೆ ಏನೇನು ಅಂತ ನಾನು ಸ್ವಲ್ಪ ಓಪನ್ ಮಾಡ್ತೀನಿ, ನೋಡ್ಕೊಂಡ್ಬಂದು. ಬಟ್ ಇದೇನು ಪ್ರಮೋಷನ್, ಇದೇನು ನಿಮಗೇನು ಇದು ಅಲ್ಲ, ನಾನು ತರಿಸಿರೋದು ಅಷ್ಟೇ. ಚೆನ್ನಾಗಿದೆ ಅಂತ ಹೇಳಿಕ್ಕೆ ತರಿಸಿದ್ದೀನಿ. ಓಪನ್ ಮಾಡ್ತೀನಿ. ಮೂರು ಇದ್ದಾವೆ ಹೇರ್ಸ್. ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಇದಿಷ್ಟು ಈ 3 ಬಾಟ್ಲು ಬಂದ್ಬಿಟ್ಟು ನಾನು ಹೇರ್ಸಿಗೆ ತರಿಸಿರೋದು. ಇನ್ನು ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಇವಾಗ ತೋರಿಸ್ತೀನಿ ಅಪ್ಲೈ ಮಾಡೋದು. ಬಟ್ ಇವಾಗ ತೋರಿಸಿಲ್ಲ, ಬಟ್ ಇನ್ನು ಹಳೇನೇ ಚೆನ್ನಾಗಿದೆ ಅಂತ ರಿವ್ಯೂ ಇದೆ. ಹಾಗೆ ಇದು ಡಾಕ್ಟರ್ ಸಜೆಷನಿಂದನೇ ತೊಗೊಂಡಿರೋದು, ಚೆನ್ನಾಗಿದೆ. ನೋಡೋಣ. ಇಷ್ಟು 3 ಇದ್ದಾವೆ. ಒಂದು ಇದು ಆ್ಯಕ್ಚುಲಿ ಎಲ್ಲ ಹರ್ಬಲ್, ಇದು ಒಂದು ಆಯಿಲ್ ಇದೆ, ಇನ್ನೊಂದು ಬಿಟ್ಟು ಶಾಂಪು. ಇದು ಕೂಡ ಒಂಥರ ಶಾಂಪು ಟೈಪ್ ಒಂದು ಕೊಟ್ಟಿದ್ದಾರೆ. ಒಂದು ಆಯಿಲು, ಒಂದು ಶಾಂಪು, ಒಂದು ಸೆರಮ್ ಕೊಟ್ಟಿದ್ದಾರೆ. ಸೆರಮ್ ಬಂದುಬಿಟ್ಟು ನಾವು ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡೋದು. ಸೊ 3 ಇದ್ದಾವೆ. 3 ಇದನ್ನ ಅಪ್ಲೈ ಮಾಡಬೇಕು, ಹೇರ್ನ ಕೇರ್ ಮಾಡಬೇಕು.
ಓಕೆ, ಅದಕ್ಕೋಸ್ಕರ ತರಿಸಿರೋದು ಇದನ್ನು. ನೆಕ್ಸ್ಟು ಒಂದು ತರಿಸಿದೆ, ಏನಂದರೆ ನಾನು ವಿಡಿಯೋ ಮಾಡುವಾಗ ಲೈಟಿಂಗ್ದಂತೂ ಭಾಳ ಪ್ರಾಬ್ಲಮ್ ಇದೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಲೈಟ್ ಏನಪ್ಪ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ಬಟ್ ಒಂದು ತರಿಸಿದೆ, ನಮಗೇನು ಇಷ್ಟ ಆಗಲಿಲ್ಲ. ಇದೆಲ್ಲ ಸ್ವಲ್ಪ ಇದೇ ಇರುತ್ತಲ್ಲ, ವಾರ್ಡ್ರೋಬ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಇದು ಅಷ್ಟು ಏನೋ ಬೆಳಕು ಬರಲ್ಲ, ಆದರೂ ಚೆನ್ನಾಗಿದೆ ಅಂತ ತರಿಸಿದ್ದೀನಿ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಈ ಟೈಪ್ ಬಂದಿದೆ. ಈಗ ನಿಮಿಷ ಆನ್ ಮಾಡ್ತೀನಿ. ಕಾಣ್ತಾ ಇದೆ ಅಂತ ಅನಿಸುತ್ತೆ. ಈ ರೀತಿ ಇದೆ. ಚೆನ್ನಾಗಿದೆ, ಬಟ್ ಮನೆಗೆ ಇಟ್ಕೊಳಕ್ಕೆ ಸರಿ ಹೋಗಲ್ಲ. ಹೌದು, ಇಲ್ಲೆಲ್ಲಾದರೂ ಅಂಟಿಸ್ಬೇಕು, ಇಲ್ಲೆಲ್ಲಾದರೂ ಅಂಟಿಸ್ಬೇಕು. ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಅಂದರೆ ಕಡಿಮೆ. ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಕೊಬೋದು. ಬಟ್ ನೋಡೋಣ ಅಂತ ತರಿಸಿದ್ದು, ಬಟ್ ಅದು ಚೆನ್ನಾಗಿದೆ. ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇದನ್ನು ರಿಟರ್ನ್ ಏನು ಮಾಡಲ್ಲ, ಯಾಕಂದರೆ ನನಗೆ ಯೂಸ್ ಆಗುತ್ತೆ. ಇಲ್ಲ ಹಾಕೋಬೋದು, ಇವೆಲ್ಲ ಒಳಗಡೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ. ಅಷ್ಟು ಚೆನ್ನಾಗಿದೆ. ಲೈಕ್ ಪೀಸು ತರಿಸಿರೋದು ಚೆನ್ನಾಗಿದೆ. ನಿಮಗೂ ಬೇಕಿದ್ರೆ ತರಿಸ್ಬೋದು. ಕ್ವಾಲಿಟಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೂಡ ಹೋಗ್ಬೋದು. ಚಾರ್ಜ್ ಖಾಲಿ ಅಂದರೆ ಚಾರ್ಜ್ ಇಟ್ಟು ನೀವು ಮಾಡ್ಕೋಬೋದು. ಇದೊಂದು ತರಿಸಿದ್ದೀನಿ, ಮತ್ತು ಇನ್ನೊಂದು ತರಿಸಿದ್ದೀನಿ. ಲೈಟ್ ಎರಡು ತರಿಸಿರೋದು ಲೈಟ್ಸು. ಅದು ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ಸೊ ನಿಮಗೂ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ಐಡಿಯಾ ಬೇಕಷ್ಟೇ, ನಾವು ಯಾವ ರೀತಿ ಯೂಸ್ ಮಾಡ್ಕೊತೀವಿ, ಯಾವ ಲೈಟ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇವಾಗ ಕೂಡ ಅಷ್ಟೇ ಒಂದು ಲೈಟ್ ಆನ್ ಮಾಡಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿ ಇದೆ, ಚಾರ್ಜರ್ ಕೊಟ್ಟಿದ್ದಾರೆ. ಇದು ನಾನು ಇವಾಗ ಇಲ್ಲೇ ಇಟ್ಟು ಮಾಡ್ತಾ ಇರೋದು ವಿಡಿಯೋ. ಕಲರ್ ಚೇಂಜ್ ಆಯಿತು, ಕಲರ್ ಕೂಡ ಚೇಂಜ್ ಆಗುತ್ತೆ ಅದರಲ್ಲಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಮಾಡ್ಕೋಬೋದು, ಇದು ಏನಿಲ್ಲ ನೋಡಿ. ಇವಾಗ ಬೆಳಕಂತು ಇವೆರಡು ತರಿಸಿದ್ದೆ. ಸೊ ಅವೆರಡು ಬಂದಿದ್ದಾವೆ, ಅದನ್ನೇ ಇಟ್ಕೊಂಡು ಇವಾಗ ನಾನು ಒಂದು ವೀಡಿಯೋ ಶೂಟ್ ಮಾಡ್ತಾ ಇರೋದು. ಯಾಕಂದರೆ ಸ್ವಲ್ಪ ಲೈಟ್ ಇದ್ರೇ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ, ಅದಕ್ಕೋಸ್ಕರ ತರಿಸಿದ್ವಿ. ಇನ್ನೊಂದು ಮೇನ್ ತಿಂಗು ಒಂದು ತರಿಸಿದ್ದೀನಿ. ಇನ್ನೊಂದು ಇದು ಬಂದ್ಬಿಟ್ಟು ಮೀಶೋಯಿಂದನೇ, ಇವೆಲ್ಲ ಮೀಶೋಯಿಂದನೇ ತರಿಸಿರೋದು ನಾನು. ಇದು ಕೂಡ ಸೂಪರ್ ಆಗಿದೆ ಅಂತ ನೀವೇನಾದರೂ ಹಾಕ್ಬೇಕು ನೋಡಿ. ಚೆನ್ನಾಗಿದೆ ಅಲ್ವಾ? ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಮೇಕ್ ದ ನಾಯ್ಸ್. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಕಾಣುತ್ತಾ ನಿಮಗೆ? ಕಾಣುತ್ತೆ ಅನಿಸುತ್ತೆ. ವರ್ಕ್ ಇನ್ ಸೈಲೆನ್ಸ್, ಲೈಟ್ ಸಕ್ಸಸ್ ಮೇಕ್ ದ ನಾಯ್ಸ್. ಚೆನ್ನಾಗಿದೆ ಅಲ್ವಾ ಮೆಸೇಜು? ಸೊ ಅದಕ್ಕೋಸ್ಕರ ತರಿಸಿದೆ, ನನಗೆ ಇಷ್ಟ ಆಯಿತು ಅಂತ. ಸೊ ನೋಡ್ತಾ ಇರ್ಬೋದು, ಕ್ಯೂಟಾಗಿದೆ ಅಲ್ವಾ? ಇಷ್ಟು ತರಿಸಿದ್ದು, ಮತ್ತು ಇನ್ನೇನಿಲ್ಲ. ಇನ್ನೂ ಡ್ರೆಸ್ಸಸ್ ಎಲ್ಲ ಆರ್ಡ್ರ್ ಇಟ್ಟಿದ್ದೀನಿ. ಸ್ಯಾರಿ ತರಿಸಿದ್ದೆ ಈ ಸಲ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೇರ್ ಮಾಡಿ ತೋರಿಸ್ತೀನಿ. ಭಾಳನೇ ಚೆನ್ನಾಗಿದ್ದಾವೆ, ನೋಡಬೇಕು. ನಿಮಗೆ ಏನಾದರೂ ಲಿಂಕ್ ಬೇಕಾಯ್ತಂದರೆ ಲಿಂಕ್ ಕಳಿಸ್ತೀನಿ, ನೀವು ಅದ್ರ ಮೂಲಕ ಪರ್ಚೇಸ್ ಮಾಡ್ಕೋಬೋದು. ಲೈಟ್ ಮಾತ್ರ ಚೆನ್ನಾಗಿದೆ, ನಿಮಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಟ್ ಬೇಕಂದ್ರೆ ಲೈಟ್ ಕೂಡ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಏನಿಲ್ಲ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇವಾಗ ಫೇಸ್ ಇದು ಮಾಡ್ಕೊತೀನಿ. ಇವಾಗ ಇದೆಲ್ಲ ನೋಡ್ಕೊಂಬಂದ್ರಲ್ಲ, ಸೊ ನೆಕ್ಸ್ಟ್ ಇವಾಗ ಫೇಸ್ ಬಂದುಬಿಟ್ಟು ಇವಾಗ ನೆಕ್ಸ್ಟು ಇನ್ನು ಫೇಸ್ ಎಲ್ಲ ಹಚ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು
ಸೊ ಫೇಸ್ ಪ್ಯಾಕ್ನ ಯಾವ ರೀತಿ ಆಲೋವೆರಾ ಜೆಲ್ಲೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಇನ್ನು ಫಸ್ಟು ನಾನು ಫೇಸ್ ವಾಶ್ ಮಾಡಿಕೊಂಡು ಅಂದರೆ ಸೊ ಇವಾಗ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತಂದರೆ ಆಲೋವೆರಾ ಜೆಲ್ ಹಾಕಿದ್ದೀನಿ, ಆಮೇಲೆ ಜೇನುತುಪ್ಪ ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ನಿಮಗೆ ಕಡಲೆ ಹಿಟ್ಟು ಬೇಡ ಅಂತ ಅನಿಸಿದರೆ ಸೊ ಬರೀ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೋಬೋದು ನೀವು. ಸೊ ನಾನು ಇಲ್ಲಿ 2 ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಒಂದು ಆಲೋವೆರಾ ಜೆಲ್ಲು, ಆಮೇಲೆ ಜೇನುತುಪ್ಪ, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಜೇನುತುಪ್ಪ ಹಾಕಲೇಬೇಕು. ಜೇನುತುಪ್ಪ ಮತ್ತು ಆಲೋವೆರಾ ಜೆಲ್ ಮತ್ತು ಅಕ್ಕಿ ಹಿಟ್ಟು ಇವಂತೂ ಇಂಪಾರ್ಟೆಂಟ್. ನೀವು ಕಡಲೆ ಹಿಟ್ಟು ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಅಕ್ಕಿ ಹಿಟ್ಟಂತೂ ಕಂಪಲ್ಸರಿ ಹಾಕಲೇಬೇಕು. ಅಕ್ಕಿ ಹಿಟ್ಟು, ಜೇನುತುಪ್ಪ, ಆಲೋವೆರಾ ಜೆಲ್ ಹಾಕಲೇಬೇಕು. ಸೊ ಇದು ಮೇನ್ ಇಂಪಾರ್ಟೆಂಟ್ ಸ್ಕಿನ್ನಿಗೆ. ಸೊ ಭಾಳನೇ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಫೇಶಿಯಲ್ ಹೇರ್ ರಿಮೂವರ್ ಎಲ್ಲ ಮಾಡಿದ ಮೇಲೆ ಸೊ ನೀವು ಆಲೋವೆರಾ ಜೆಲ್ನ ಹಾಕಿ ಆಮೇಲೆ ಅಕ್ಕಿ ಹಿಟ್ಟು, ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸೂಪರ್ ಆಗಿರುತ್ತೆ. ಹಾಗೆ ನಿಮಗೆ ನ್ಯಾಚುರಲ್ ಆಗಿ ಒಂದು ಗ್ಲೋನೆಸ್ ಕೊಡುತ್ತೆ, ಕ್ಲಿಯರ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಇರಿಟೇಷನ್ ಆಗೋದಿಲ್ಲ, ಪಿಂಪಲ್ಸ್ ಇರೋದಿಲ್ಲ, ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಓಕೆ, ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಫಸ್ಟು ಚೆನ್ನಾಗಿ ಫೇಸೆಲ್ಲ ಕ್ಲೀನ್ ಮಾಡ್ಕೊಬೇಕಂದ್ರೆ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು ನಾರ್ಮಲ್ ವಾಟ್ರಿಂದ. ಸೊ ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಫೇಶಿಯಲ್ ಹೇರ್ ರಿಮೂವರ್ ಎಲ್ಲ ಮಾಡಿದ ಮೇಲೆ ಸೊ ಈ ರೀತಿ ಅಪ್ಲೈ ಮಾಡಿಬಿಡ್ತೀನಿ. ಮಾಡಿದಾಗೆ ಚೆನ್ನಾಗಿ ನಮಗೆ ಓಪನ್ ಪೋರ್ಸು ಏನೇನು ಇರುತ್ತಲ್ವ ಸೊ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ, ನೀಟಾಗಿ ಆಗುತ್ತೆ ಸ್ಕಿನ್, ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಓಪನ್ ಪೋರ್ಸ್ ಅನ್ನೋದೇ ಬರಲ್ಲ ನಿಮಗೆ, ಬೇಕಾದ್ರೆ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ. ಇದು ಅಪ್ಲೈ ಮಾಡೋದ್ರಿಂದ ನಿಮಗೆ ಹೇರ್ಸ್ ಕೂಡ ಅಷ್ಟೇ ಹೋಗ್ತಾ ನೀವು ಅಪ್ಲೈ ಮಾಡ್ತಾ ದಿನ ಸೊ ನಿಮಗೆ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ಫೇಸಲ್ಲಿ. ಸೊ ನಿಮ್ಗೆ ಏನಾದರೂ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಅದೆಲ್ಲ ಅಪ್ಪರ್ ಲಿಪ್ ಮೇಲೆ ಹೇರ್ಸ್ ಬರುತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಅಪ್ಲೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಕೂಡ ನೋಡಿ. ಅವಾಗ ಅಪ್ಲೈ ಮಾಡ್ತಾಯಿದ್ರೆ ನಿಮಗೆ ಹೇರ್ಸ್ ಕೂಡ ಅಷ್ಟೇ ನಿಮ್ಮ ಫೇಸ್ ಮೇಲೆ ಯಾವುದೇ ರೀತಿ ಗ್ರೋ ಆಗೋಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಡಾರ್ಕ್ ಸರ್ಕಲ್ ಇರುತ್ತಲ್ವ ಐ ಅಂಡರ್ ಕೆಳಗಡೆ, ಸೊ ಅದು ಕೂಡ ಹೋಗುತ್ತೆ. ಯಾಕಂದರೆ ಆಲೋವೆರಾ ಜೆಲ್ ಹಾಕಿರ್ತಿರ್ತಾನೆ, ಆಲೋವೆರಾ ಜೆಲ್ಲು ಮತ್ತು ಜೇನುತುಪ್ಪ ಇವೆಲ್ಲ ಹಾಕೋದ್ರಿಂದ ನಿಮಗೆ ಏನೇ ಕಪ್ಪು ಕಲೆ ಇದ್ದು ಕೂಡ ಹೋಗುತ್ತೆ. ಒಟ್ಟಿನಲ್ಲಿ ಅಂತ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಏನೇ ಸ್ಕಿನ್ ರಿಲೇಟೆಡ್ ಇದ್ದರೂ ಅದು ಕಡಿಮೆ ಆಗ್ತಾ ಹೋಗುತ್ತೆ, ನಿಮಗೆ ಕ್ಲಿಯರ್ ಸ್ಕಿನ್ ಕೊಡುತ್ತೆ. ನೀವು ಏನಾದರೂ ಬಿಸಿಲಿಗೆ ಏನಾದರೂ ಹೋಗಿ ಬಂದಿದ್ದೀರಾ ಅಂತಂದರೆ ಇದು ಈ ರೀತಿ ಅಪ್ಲೈ ಮಾಡಿ, ಭಾಳನೇ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ನಿಮಗೂ ಗೊತ್ತಾಗುತ್ತೆ. ನಾನು ಮೇಕಪ್ ಏನು ಮಾಡಲಿಲ್ಲ ನನ್ನ ಸ್ಕಿನ್ನಿಂದ ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ರಿಂಕಲ್ಸ್ ಆಗಲಿ, ಓಪನ್ ಪೋರ್ಸ್ ಆಗಲಿ, ಪಿಂಪಲ್ಸ್ ಆಗಲಿ ಯಾವುದೇ ರೀತಿ ಇಲ್ಲ. ಸೊ ಯಾಕಿಲ್ಲ ಅಂತಂದರೆ ನಾನು ಮನೆಯಲ್ಲೇ ಏನು ಬೇಕೋ ಅದು ಮನೆಯಲ್ಲೇ ಸಿಗುತ್ತೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಸಿಗುತ್ತವೆ, ಅದನ್ನೇ ಯೂಸ್ ಮಾಡೋದು ಜಾಸ್ತಿ. ನಾನು ಹಣ್ಣಾಗಿರ್ಬೋದು, ತರಕಾರಿ ಏನೇನಿದ್ದಾವೆ ಅದನ್ನೇನಾದರೂ ಮಾಡ್ತಾನೇ ಇರ್ತೀನಿ ನನ್ನ ಸ್ಕಿನ್ನಿಗೆ. ಸೊ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ಇದನ್ನು ಅಪ್ಲೈ ಮಾಡಿದ್ದೀವಲ್ಲ, ಇದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ನಿಮ್ಮ ಫೇಸ್ ಮೇಲೆ ಇರಬೇಕು ಇದನ್ನು. ಸೊ ಇದಾದಮೇಲೆ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೇಕು ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಭಾಳನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದೇನು ಅಂತಂದರೆ ಇವಾಗೆಲ್ಲ ಪ್ರಾಡಕ್ಟ್ ತೋರಿಸಿದ್ನಲ್ಲ, ಅದೇನಾದರೂ ನಿಮಗೆ ಲಿಂಕ್ ಬೇಕಾಯಿತು ಅಂದರೆ ನನಗೆ ಲಿಂಕ್ ಅಂತ ಕಳಿಸ್ಕೊಡಿ. ಆಲ್ಮೋಸ್ಟು ನಾನು ತರಿಸಿರೋದೆಲ್ಲ ಚೆನ್ನಾಗಿದ್ದಾವೆ. ಸೊ ನಿಮಗೇನಾದರೂ ನೀವು ಅಷ್ಟೇ ಏನಾದರೂ ಕ್ರಿಯೇಟರ್ಸ್ ಆಗಿದ್ದರೆ ಬೇಕಾಗುತ್ತೆ. ಸೊ ಲೈಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ನಿಮಗೆ ಬೇಕಂದ್ರೆ ಲಿಂಕ್ ಅಂತ ಕಳಿಸಿ, ನಾನು ಲಿಂಕ್ ಅಂತ ಹಾಕಿರ್ತೀನಿ, ಯಾವುದ್ರ ಮೂಲಕ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಇದು ಯಾವುದೇ ಪ್ರಮೋಷನಲ್ ವೀಡಿಯೋಸ್ ಅಂತ ಅಲ್ಲ, ಓಕೆನಾ. ನಾವು ತರಿಸಿದ್ದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟು, ಅದು ಬಿಟ್ಟರೆ ಮತ್ತೆ ಇನ್ನೇನು ಏನಿಲ್ಲ. ಸೊ ಇವಾಗ ಇದೆಲ್ಲ ಡ್ರೈ ಆಗ್ಬೋದು. ಒಂದು ವೇಳೆ ನಿಮ್ಗೆ ಏನಾದರೂ ಇದೆಲ್ಲ ಒಂದು 15 ಮಿನಿಟ್ಸ್ ಇದನ್ನ ಅಪ್ಲೈ ಮಾಡ್ಕೊಂಡು ಬೇರೆ ಏನಾದರೂ ಕೆಲಸ ನೀವು ಮಾಡ್ಕೋಬೋದು. ಕ್ಯಾಮ್ರಾ ಹತ್ತಿರ ತೊಗೊಂಡ್ಬಂದಿದ್ದೀನಿ. ಸೊ ಸ್ಕಿನ್ ಗೊತ್ತಾಗುತ್ತೆ ನೀವು ಅಪ್ಲೈ ಮಾಡಿದ್ಮೇಲೆ ಎಷ್ಟು ಚೇಂಜಸ್ ಆಗುತ್ತೆ ಸ್ಕಿನ್ ಅನ್ನೋದು ಕೂಡ. ಸೊ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ನು. ಸೊ ನಿಮಗೆ ಏನಾದರೂ ಓಪನ್ ಪೋರ್ಸ್ ಇತ್ತಂದು ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಒಂದು ಒಳ್ಳೆ ಕ್ಲಿಯರ್ ಸ್ಕಿನ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಯಾವಾಗೆಲ್ಲ ಫೇಶಿಯಲ್ ಹೇರ್ ಮಾಡ್ತಿರಲ್ವ, ಹೇರ್ ರಿಮೂವ್ ಮಾಡ್ತಿರಲ್ವ, ಸೊ ಆವಾಗ ಈ ಪ್ಯಾಕ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆಲೋವೆರಾ ಜೆಲ್
ಫುಲ್ಲು ಒಳ್ಳೆಯದಂತಲೇ ಹೇಳ್ಬೋದು. ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೊ ಎಷ್ಟು ಕ್ಲಿಯರ್ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಫಿಲ್ಟ್ರ್ ಯೂಸ್ ಮಾಡಿಲ್ಲ ನಾನು. ನೋಡಿ ಸೂಪರ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಲೈಕ್ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ಥರದ ವೀಡಿಯೋಸ್ಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.